ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಫಿಶ್ ಫ್ರೈ ಮಸಾಲ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬರೋಣ. ನಾನಿವತ್ತು ಬಂಗಡೆ ಮೀನನ್ನು ಚೆನ್ನಾಗಿ ಉಪ್ಪಲ್ಲಿ ತೊಳೆದು ಇಟ್ಬಿಟ್ಟು ತಗೊಂಡಿದ್ದೀನಿ. ಅದು 20-22 ಆಗುವಷ್ಟು ಬಾಡಿಗೆ ಮೆಣಸು, 1 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ, ಒಂದು 3-4 ಸ್ಪೂನ್ ಆಗುವಷ್ಟು ಹುಳಿ, ಹುಣಸೆ ಹುಳಿ, 1 ಸ್ಪೂನ್ ಆಗುವಷ್ಟು ಧನಿಯಾ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಅರಿಶಿನ ಪುಡಿ, 1 ಸ್ಪೂನ್ ಆಗುವಷ್ಟು ಕಾಳು ಮೆಣಸು. ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಜಾಸ್ತಿ ಹಾಕ್ಕೊಳ್ಬಹುದು. ನಾನು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ವಾಮ, ಒಂದು 8-10 ಮೆಂತೆ ತಗೊಂಡಿದ್ದೀನಿ. ಎಷ್ಟು ಖಾರ ಬೇಕು ನಿಮಗೆ ಅಷ್ಟು ಖಾರವನ್ನು ತೆಗೆದುಕೊಳ್ಬಹುದು. ನಾನು ಇದಿಷ್ಟನ್ನು ರೆಡಿ ಮಾಡಿಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ. ಮನೆಯಲ್ಲೇ ಮಾಡಿರುವ ಮಸಾಲೆ ತುಂಬ ಚೆನ್ನಾಗಿರುತ್ತೆ. ಹೊರಗಡೆಯಿಂದ ಏನೂ ಯೂಸ್ ಮಾಡಿಲ್ಲ, ಎಲ್ಲ ಮನೆಯಲ್ಲೇ ಮಾಡ್ಕೊಂಡಿರೋದು. ರುಬ್ಬಿದಂಥ ಮಸಾಲೆಯನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದೆಲ್ಲ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಹಿಡಿದುಕೊಳ್ಬೇಕು. ಆವಾಗ ಮೀನಿಗೆ ಒಳ್ಳೆ ಚೆನ್ನಾಗಿ ಹಿಡಿಯುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ತೊಳೆದಿಟ್ಟಿರುವಂಥ ಬಂಗಡೆ ಮೀನನ್ನು ಹಾಕ್ಕೊಳ್ತಾ ಇದ್ದೀನಿ. ಮೀನಿಗೆ ಎಲ್ಲ ಕಡೆ ಮಸಾಲೆಯನ್ನು ಚೆನ್ನಾಗಿ ಹಚ್ಚಬೇಕು. ಎಲ್ಲ ಕಡೆ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಎಳ್ಕೋಬೇಕು. ಅದು ಆವಾಗ ಟೇಸ್ಟಿಯಾಗಿ ಬರುತ್ತದೆ. ಮೀನು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾವು ಯಾವುದೇ ರೀತಿಯ ಹೊರಗಡೆಯಿಂದ ತಂದಿರೋ ಮಸಾಲೆಯನ್ನು ಯೂಸ್ ಮಾಡಿಲ್ಲ, ಎಲ್ಲ ಮನೆಯಲ್ಲೇ ಮಾಡಿಕೊಳ್ಳುವಂಥ ಮಸಾಲೆ ಫ್ರೆಂಡ್ಸ್. 1 ಗಂಟೆ ತನಕ ಹೀಗೆ ನೆನೆಯಲು ಬಿಡ್ತೀನಿ. ಆಮೇಲೆ ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಾನು ಮೊದಲ ಬಾರಿಗೆ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನನಗೆ ಎಲ್ಲರೂ ಸಪೋರ್ಟ್ ಮಾಡಿ, ಮುಂದೆ ವಿಡಿಯೋ ಮಾಡಲಿಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ಒಂದು ತವ ಇಟ್ಕೊಂಡು ಚೆನ್ನಾಗಿ ಕಾದ ಮೇಲೆ ಅದಕ್ಕೆ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿ ಚೆನ್ನಾಗಿ ಕಾಯಬೇಕು. ಅದು ಚೆನ್ನಾಗಿ ಕಾದ ಮೇಲೆ ಇವಾಗ ಒಂದೊಂದೇ ಮೀನನ್ನು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಉರಿಯಲ್ಲಿ ಇಡಬಾರ್ದು. ಫಸ್ಟಿಗೆ ಜಾಸ್ತಿ ಉರಿ ಇಡಬಾರ್ದು, ಚಿಕ್ಕದಾಗಿ ಇಡಬೇಕು. ಜಾಸ್ತಿ ಉರಿ ಇಟ್ಟರೆ ಒಳಗಡೆ ಎಲ್ಲ ಬೇಯುವುದಿಲ್ಲ. ಸಣ್ಣ ಉರಿಯಲ್ಲಿ ನಿಧಾನವಾಗಿ ಬೇಯಬೇಕು. ಫ್ರೆಂಡ್ಸ್, ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಚೆನ್ನಾಗಾದರೆ ನನಗೆ ಮೆಸೇಜ್ ಮಾಡಿ ಫ್ರೆಂಡ್ಸ್. ಹೀಗೆ ಇನ್ನೂ ಮುಂದೆ ವಿಡಿಯೋ ಮಾಡಲಿಕ್ಕೆ ನನಗೆ ಸಹಕಾರ ಆಗುತ್ತೆ ಫ್ರೆಂಡ್ಸ್. ತವಾ ಫ್ರೈ ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಈಸಿಯಾಗಿರುತ್ತೆ. ಮನೆಯಲ್ಲೇ ಮಾಡ್ಕೋಬಹುದು. ನೀವು ಕೂಡ ಈ ಫಿಶ್ ಮಸಾಲವನ್ನು ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಇವಾಗ ನೋಡಿ ಹೇಗೆ ಬಂದಿದೆ ಅಂತ. ಫಿಶ್ ಮಸಾಲ ಫ್ರೈ ಹೇಗಿದೆ ಅಂತ ನೋಡಿ ಫ್ರೆಂಡ್. ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ. ಮೀನು ಫ್ರೈ ತುಂಬ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು. ತುಂಬ ಇಷ್ಟಪಡ್ತಾರೆ ಜನ ಎಲ್ಲ. ಕೆಲವರೆಲ್ಲ ಸಾಂಬಾರೆಲ್ಲ ತಿನ್ನೋದಿಲ್ಲ. ಸಾಂಬಾರು ಇಷ್ಟ ಆಗದೆ ಇರುವವರಿಗೆ ಮೀನು ಫ್ರೈ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್. ಎಲ್ಲರಿಗೂ ನಮಸ್ಕಾರಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.